ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಸಕಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಮಂಗಳೂರು ಫಿಶ್ ಫ್ರೈ ಮೊನ್ನೆ ಒಂದು ಟೈಪಲ್ಲಿ ತೋರಿಸಿದ್ದೀನಿ. ಇದು ಬೇರೆ ಟೈಪು. ಇದನ್ನು ಹೇಗೆ ಮಾಡೋದು ಫಿಶ್ ಫ್ರೈ ಅಂತ ತೋರಿಸ್ತೀನಿ. ಮೊದಲಿಗೆ ನಾನೀಗ ಮೀನನ್ನು ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಫಿಶ್ ಫ್ರೈಗೆ ಹಾಕೋ ಮಸಾಲೆ ಸ್ವಲ್ಪ ಡಿಫ್ರೆಂಟ್ ಇದೆ. ತವಾ ಫ್ರೈ ಇದು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆ ತಗೊಳ್ಳೋಣ. ಇದಕ್ಕೆ ಮೇಲೆ ನೀವು ಹಾಕ್ಕೊಳ್ಳಿ. ನಮ್ಮನೆ ಖಾರದ ಪುಡಿಗೆ ನಾನು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರನೇ ಇದೆ. 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ, 1/4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಟೈಪು ಒಂದು ಸಲ ನೀವು ಮಾಡಿ ನೋಡಿ. ಇದಕ್ಕೆ ನಾನು ಬೇರೆ ಏನು ಯೂಸ್ ಮಾಡ್ತಿಲ್ಲ. ಜೀರಾ ಪೌಡ್ರು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿರೋ ಆಮೇಲೆ ನೀವು ಕಮ್ಮಿ ಆದರೂ ನೋಡಿ ಹಾಕ್ಕೊಬೋದು. ಇಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1 ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹುಣಸೆಹಣ್ಣು ಆದರೂ ಹಾಕ್ಕೊಬೋದು ಅಥವಾ ವೆನಿಗರ್ ಆದರೂ ಹಾಕ್ಕೊಬೋದು. ನಾನು ಹುಣಸೆಹಣ್ಣಲ್ಲಿ ಒಂದು ಸಲ ಈಗ ಮಾಡಿ ನಿಮಗೆ ತೋರಿಸಿದ್ದೀನಿ, ಹಾಗಾಗಿ ನಿಂಬೆಹಣ್ಣು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ಏನು ಗೋಧಿ ಹಿಟ್ಟಾಗಲಿ ಕಾರ್ನ್ಫ್ಲೋರ್ ಆಗಲಿ ಏನು ಬೇಡ, ಇಷ್ಟೇ ಮಸಾಲೆ. ಚೆನ್ನಾಗಿ ಬಂತು ಅಂದರೆ ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಯಾವಾಗಲೂ ಸ್ವಲ್ಪ ಗಟ್ಟಿನೇ ಇರಬೇಕು. ನೀರು ಮಾಡ್ಕೊಂಬಿಡಿ. ಇದನ್ನು ನೀರು ಮಾಡಿಕೊಂಡ್ರೆ ಮೀನಿಗೆ ಹಿಡಿಯಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಫಸ್ಟ್ ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ಅದಕ್ಕೆ ನೋಡಿ ನೀರು ಹಾಕ್ಕೊಳ್ಳೋದು. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಹದಕ್ಕೆ ಇರಬೇಕದು. ಸ್ವಲ್ಪ ನೀರಾದರೂ ಅವಾಗ ಮೀನಿಗೆ ಖಾರ ಹಿಡಿಯಲ್ಲ. ಇಷ್ಟು ಸಾಕು. ಈ ಟೈಮಲ್ಲಿ ನೀವು ಬೇಕಿದ್ರೆ ಸ್ವಲ್ಪ ಉಪ್ಪೇನಾದ್ರು ಕಮ್ಮಿ ಇದೆಯಾ ಏನು ಅಂತ ನೀವು ನೋಡ್ಕೊಬೋದು. ಸ್ವಲ್ಪ ಕಮ್ಮಿ ಅನ್ನಿಸ್ತು, ನೀರು ಹಾಕ್ಕೊಂಡಿದ್ದೀನಿ. ಇಷ್ಟು ಸಾಕು. ಈಗ ಉಪ್ಪೇನಾದ್ರು ಕಮ್ಮಿ ಇದ್ದರೆ ಸ್ವಲ್ಪ ನೋಡಿ ಹಾಕ್ಕೊಬೋದು. ಇದಕ್ಕೆ ಮತ್ತೇನು ಹಾಕಲಿಕ್ಕಿಲ್ಲ. ಧನಿಯಾ ಪುಡಿ, ಕಾರ್ನ್ಫ್ಲೋರು, ಗೋಧಿ ಹಿಟ್ಟು ಎಲ್ಲ ಹಾಕ್ತಾರೆ ಕೆಲವರು. ಆ ಥರ ಏನೂ ಹಾಕಲಿಕ್ಕಿಲ್ಲ. ಮೊದಲನೇದು ಇದು ನಿಮ್ಗೆ ಹೇಳಕ್ಕೆ ಮರ್ತೆ, ಈ ಮೀನು ಈ ಥರ ಆದ ತಕ್ಷಣ ಈ ಥರ ಹಿಂಗೆ ಕೊಯ್ಕೊಬೇಕು. ಇದನ್ನು ಮಧ್ಯದ ಭಾಗ ಬೀಸಾಗಬೇಕು. ಆವಾಗ ಅಲ್ಲಿಗೂ ಖಾರ ಹಚ್ಚಿದರೆ ಚೆನ್ನಾಗಿ ಎಲ್ಲದಕ್ಕೂ ಖಾರ ಹಿಡಿತದೆ. ಇದು ಗೊತ್ತಾಗಿಲ್ಲ, ಅರ್ಧಕ್ಕೆ ಕಟ್ ಮಾಡಿಸ್ಕೊಂಬಂದ್ಬಿಟ್ಟಿದ್ದಾರೆ ಮೀನು, ಹಾಗಾಗಿ ನಾನು ಹೀಗೆ ಹಾಕ್ತಾಯಿದ್ದೀನಿ. ಇದು ಉದ್ದಕ್ಕಿದ್ರೂ ಒಂದು ಸಲ ಒಳಗಡೆಯಿಂದ ಫ್ರೈ ಆಗಲ್ಲ, ದಪ್ಪ ಇದ್ದರೆ ಮೀನು. ಈ ತವಾ ಫ್ರೈ ಅಲ್ಲ, ಎಣ್ಣೆಲಿ ಬಿಡೋದ್ರೆ ಫುಲ್ಲು ಫ್ರೈ ಆಗಿಬಿಡುತ್ತೆ. ತವಾ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಮಧ್ಯೆ ಫ್ರೈ ಆಗಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಮಧ್ಯದಲ್ಲಿ ಹಿಂಗೆ ಕಟ್ ಮಾಡಿಸ್ಕೊಂಡು 2 ಪೀಸ್ ಮಾಡಿಸ್ಕೊಂಡು ಬಂದಿದ್ದಾರೆ. ಹೀಗೆ ಎಲ್ಲದಕ್ಕೂ ಹಿಂಗೆ ಫುಲ್ಲು ಭಾಗ ಹಚ್ಚಿಬಿಟ್ಟು, ಇದು ಖಾರ ಹಚ್ಚಿಬಿಟ್ಟು 1 ಅವರ್ ಆದರೂ ನೀವು ಇಡಬೇಕು. ಫ್ರಿಜ್ಜಲ್ಲಿ ಹಿಡ್ದಿದ್ರು ಪರವಾಗಿಲ್ಲ, ಹೊರಗಡೆನಾದರೂ ಇಡಬೇಕು. ಇಟ್ಟರೇನೆ ಅದು ಖಾರ ಹಿಡಿಯೋದು. ಈಗ ಎಲ್ಲದಕ್ಕೂ ನೋಡಿ ಈ ಥರ ಹಿಂಗಿರಬೇಕು. ಮೀನು ಕೊಯ್ಸ್ಕೊಂಬಂದ್ಮೇಲೆ ನೋಡಿ ಹಿಂಗಿರಬೇಕು. ಹಿಂಗಿದ್ದಾಗ ಏನಾಗುತ್ತೆ, ಅದು ಹಿಂಗೆ ಮಾಡಿ ನೀವು ಹಿಂಗೆ ಖಾರ ಹಚ್ಚಿದ್ರೆ ಓಪನ್ ಮಾಡ್ಕೊಂಡಿದ್ದೀವಲ್ಲ ಮಧ್ಯ ಅಲ್ಲಿಗೂ ಹೋಗುತ್ತೆ, ಹೀಗೂ ಆಗುತ್ತೆ. ಖಾರನೂ ಚೆನ್ನಾಗಿ ಹಿಡಿತದೆ. ಇಲ್ಲಿ ಮಧ್ಯದ ಭಾಗ ಒಂದು ಸ್ವಲ್ಪ ಓಪನ್ ಮಾಡ್ಕೊಂಡು ಇಲ್ಲಿಗೂ ಹಚ್ಕೊಬೇಕು. ಮಂಗಳೂರು ಸೈಡೆಲ್ಲ ಹೋದರೆ ಹೋಟೆಲ್ಗಳಲ್ಲಿ ಕೊಡ್ತಾರಲ್ಲ ತವಾ ಫ್ರೈ ಅಂತ, ಆ ಥರ ಇದು.
ನೋಡಿ ಈ ಥರ ಚೆನ್ನಾಗಿ ಖಾರ ಹಚ್ಕೊಬೇಕು. ಇದಕ್ಕೆ ಮುಂಚೆ ಒಂದು ಹಳೆ ವಿಡಿಯೋದಲ್ಲಿ ಒಂದು ಸಲ ತೋರಿಸಿದ್ದೀನಿ ನಿಮಗೆ ಹುಣಸೆಹಣ್ಣು ಹಾಕಿ ಮಾಡೋದನ್ನು. ಇದು ನಿಂಬೆಹಣ್ಣು ವಿನಿಗರ್ ಹಾಕಿದ್ರೂ ಚೆನ್ನಾಗಿರುತ್ತೆ. ವಿನಿಗರಲ್ಲಿ ಸ್ವಲ್ಪ ನೋಡಿ ಚೆನ್ನಾಗಿ ಸ್ಟ್ರಾಂಗ್ ಇರೋ ವಿನಿಗರ್ ಹಾಕಿ ಮಾಡಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ ಖಾರ ಹಚ್ಚಾಗಿದೆ ಚೆನ್ನಾಗೆ. ಇದೀಗ 1 ಅವರ್ ಎತ್ತಿಟ್ಬಿಡ್ತೀನಿ. ನೆಕ್ಸ್ಟ್ ನಿಮಗೆ ಫ್ರೈ ಮಾಡೋದಕ್ಕೆ ಸಿಗ್ತೀನಿ. ಈಗ ಫ್ರೈ ಮಾಡಲಿಕ್ಕೆ ಒಂದು ತವ ಇಟ್ಕೊಂಡಿದ್ದೀನಿ. ಈಗ 1 ಗಂಟೆ ಆಯಿತು ನಾನು ಖಾರ ಹಚ್ಚಿಟ್ಟು. ಮೀನಿಗೆ ಚೆನ್ನಾಗಿ ಖಾರ ಹಿಡಿದಿದೆ. ಈಗ ಫ್ರೈ ಮಾಡೋಣ. ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕಾಯಬೇಕು. ಕಾದ ಮೇಲೆ ಮೀನು ಹಾಕಿದ್ರೆ ಮೀನು ತಳ ಹಿಡಿಯಲ್ಲ. ಈಗ ಹಾಕ್ತಾ ಇದ್ದೀನಿ ಮೀನನ್ನು. ಕೆಲವರು ಬೇರೆ ಬೇರೆ ರೀತಿಲಿ ಮಾಡ್ತಾರೆ. ಇದು ಒಂದು ಟೈಪು. ಕೆಲವರು ಹುಳಿಲಿ ಹಾಕಿ ಮಾಡ್ತಾರೆ, ಕೆಲವರು ನಿಂಬೆ ರಸದಲ್ಲೂ ಮಾಡ್ತಾರೆ, ಕೆಲವರು ವೆನಿಗರ್ ಹಾಕಿ ಮಾಡ್ತಾರೆ. ಈ ಫ್ರೈ ಒಳಗೆ ಸುಮಾರು ಟೈಪ್ ಇದೆ. ಇದ್ರ ಮೇಲೆ ನಾನೀಗ ಸ್ವಲ್ಪ ಈ ಥರ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಸಿಮ್ಮಲ್ಲೇ ಕಾಯಿಸ್ಬೇಕು ಮೀನನ್ನು. ಇದು ಒಳಗಡೆ ಭಾಗ ಎಲ್ಲ ಚೆನ್ನಾಗಿ ಬೇಯಬೇಕು. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂತೀನಿ, ಕರಿಬೇವು ಹಾಕ್ತಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಬೋದು, ಬೇಡ ಆದರೆ ಬೇಡ. ಇದು ಒಂದು 2 ಸೆಕೆಂಡ್ ಈ ಥರ ಮುಚ್ಚಿಟ್ಬಿಡೋಣ. ಹೇಗಿದೆ ಅಂತ ನೋಡೋಣ, ಹೇಗಾಗಿದೆ ಅಂತ. ಇನ್ನು ಸ್ವಲ್ಪ ಆಗಬೇಕು, ಆದಮೇಲೆ ತಿರ್ಸಾಕೋದು. ಇದು ಸ್ವಲ್ಪ ಸಿಮ್ಮಲ್ಲೇ ಬೇಯಬೇಕು, ದೊಡ್ಡ ಉರಿಲಿ ಬೇಯಬಾರ್ದು. ತವಾ ಫ್ರೈ ಅಲ್ವಾ, ಅದಕ್ಕೆ 1-2 ಸೆಕೆಂಡ್ ಮುಚ್ಚಿಡೋಣ. ಈಗ ಇನ್ನೊಂದು ಸೈಡ್ ಫ್ರೈ ಮಾಡ್ತಾ ಇದ್ದೀನಿ. ಸೈಡ್ ಸ್ವಲ್ಪ ಫ್ರೈ ಆಗಲಿ. ಸಿಮ್ಮಲ್ಲೇ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತದೆ, ಆದರೂ ಭಾರಿ ಟೇಸ್ಟಿಯಾಗಿ ಆಗುತ್ತೆ. 2 ಸೈಡು ಚೆನ್ನಾಗಿ ಕಾಯಿಸ್ಬೇಕು. ನೋಡಿ, ಒಂಚೂರು ಮಸಾಲೆ ಹಂಚಿಗೆ ಹಿಡಿದಿಲ್ಲ, ಎಷ್ಟು ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ನಿಮಗೆ ಆವಾಗಲೇ ನಾನು ಹೇಳ್ದಂಗೆ ಗೋಧಿ ಹಿಟ್ಟಾಗಲಿ ಕಾರ್ನ್ಫ್ಲೋರ್ ಆಗಲಿ ಏನೂ ಹಾಕಿಲ್ಲ ನಾನು. ಬರೀ ಅಷ್ಟೇ, ನಾನು ಏನು ತೋರಿಸಿದ್ನೋ ಅಷ್ಟೇ ಮಸಾಲ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಬಾಯಲ್ಲಿ ನೀರೂರಿಸುವ ಮಂಗಳೂರು ಫಿಶ್ ತವಾ ಫ್ರೈ ನೀವು ಒಂದು ಸಲ ಮಾಡಿ ನೋಡಿ ವೀಕ್ಷಕರೇ. ಚೆನ್ನಾಗಿ ಬಂತು ಅಂದರೆ ನನಗೊಂದು ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗಿರಲಿ. ನೋಡಿ ಎಷ್ಟು ಕ್ಲೀನಾಗಿ ಫ್ರೈ ಆಗಿದೆ, ಚೂರು ಖಾರ ಹೊರಗೆ ಬಿಟ್ಟಿಲ್ಲ. ಆ ಮೀನು ಮಧ್ಯದಲ್ಲಿ ಕೊಯ್ಕೊಂಡಿದ್ವಲ್ಲ ಅದರೊಳಗೆ ಇಟ್ಟಿರೋ ಖಾರನೂ ಎಷ್ಟು ನೀಟಾಗಿ ಫ್ರೈ ಆಗಿದೆ ನೋಡಿ.
ಹೇಗೆ ಬಂತು ಅಂತ ನೀವು ಒಂದ್ಸಲ ಮಾಡಿ ನೋಡಿ ನಮಗೆ ಹೇಳಿ. ಈಗ ರೆಡಿಯಾಗಿದೆ, ನಾನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ನಿಮಗೆ ತೋರಿಸ್ತೀನಿ ರೀ, ಒಂದು ನಿಮಿಷ. ಒಂಚೂರು ಕೂಡ ಹಂಚಲ್ಲಿ ಖಾರ ಬಿಟ್ಟಿಲ್ಲ ನೋಡಿ. ಇಲ್ಲಿ ನೋಡಿ, ಮಂಗಳೂರು ಫಿಶ್ ತವಾ ಫ್ರೈ ರೆಡಿಯಾಗಿದೆ. ನೀವು ಒಂದ್ಸಲ ಮಾಡಿ ನೋಡಿ ವೀಕ್ಷಕರೇ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್, ನಮಸ್ಕಾರ.